ನನಗಂತೂ ಯಾರೂ ಈಗ ಸದ್ಯಕ್ಕೆ ಸಹಾಯ ಮಾಡಲ್ಲ. ಈಗ ಸದ್ಯಕ್ಕೆ ಸಹಾಯ ಮಾಡೋದು ಅಂತಂದರೆ ಪದ್ದು ಅಕ್ಕನ ಮಗಳಷ್ಟೇನೆ. ಇವಳಿಂದ ಮಾತ್ರನೇ ಸಾಧ್ಯ ಅವ್ರ ಮನೆ ಒಳಗಡೆಗೆ ಹೋಗೋಕ್ಕೆ. ಒಳ್ಳೆ ಚಿನ್ಕುಳ್ಳಿ ಮಾತಾಡ್ದಂಗೆ ಮಾತಾಡ್ತಾಳೆ, ಹೆಂಗೋ ಆಗ್ತೈತೆ. ಇವಳ ಸಹಾಯನೇ ತಗೋಬೇಕು ನಾನು ಇವಾಗ. ಇವಳನ್ನ ಬಿಟ್ಟರೆ ಬೇರೆ ಯಾರೂ ನನ್ನ ನಂಬೋಕ್ಕಾಗಲ್ಲ. ಸರಿ, ಪದ್ದು ಅಕ್ಕಂಗೆ ಗೊತ್ತಾಗ್ದಿರೋ ಥರ ನಾನು ಏನಾದರೂ ಮಾಡಬೇಕು. ಪುಟ್ಟಿ ಪುಟ್ಟಿ, ಓಯ್ ಪುಟ್ಟಿ. Twinkle, twinkle, little star, how I wonder what you are. ಅಣ್ಣ, ಏನಣ್ಣ? ಅಮ್ಮ ಇಲ್ಲ, ಅಜ್ಜಿನೂ ಮಂತಾಗಿಲ್ಲ, ಅಪ್ಪನೂ ಮಂತಾಗಿಲ್ಲ, ಯಾರನ್ನೂ ಮಂತಾಗಿಲ್ಲ. ನಾನು ಒಬ್ಳೇನೇ ಇರೋದು. ಯಾರನ್ನ ದೊಡ್ಡವರನ್ನು ಕರೀರಿ ಅಂತ ಮಾತ್ರ ಹೇಳ್ಬೇಡ ಕಣಣ್ಣ. ನಾನು ಒಬ್ಳೇನೇ ಇರೋದು. ನಾನೇ ಮನೆ ದೊಡ್ಡಳು ನೋಡೋಣ. ನಾನು ಎಷ್ಟು ಉದ್ದ ಬೆಳ್ಕೊಬಿಟ್ಟಿದ್ದೀನಿ ಇವಾಗ. ನಾನೇ ತಾನೇ ದೊಡ್ಡಳು. ನನ್ನಿನ್ಮೇಲೆ ದೊಡ್ಡಳು. ನನ್ನ ಹತ್ರನೇ ಅದೇನು ಕೆಲಸನೋ ಹೇಳ್ತಿರ್ಬೇಕು ನೀನು. ಅದೇನು ಹೇಳ್ಬೇಕು ಹೇಳು ಕಣಣ್ಣ ನನಗೇನೇನೆ. ಸರಿ, ಆ ಟೈಮ್ಗೆ ಬಂದಿದ್ದೀನಿ. ಹ್ಞೂ ಪುಟ್ಟಿ, ನೀನು ಎಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ. ನಾನು ಹೇಳೋ ಕೆಲಸ ಮಾಡೋ ಅಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ಪುಟ್ಟಿ ನೀನು. ಮತ್ತೆ ನಾನೊಂದೇ ಸುಮ್ಕಿನ? ನಾನಂತೂ ದೊಡ್ಡೊಳಾಗ್ಬಿಟ್ಟಿದ್ದೀನಿ ಅಣ್ಣ. 3ನೇ ಕ್ಲಾಸ್ ಅಣ್ಣ ನಾನೀಗ. 3ನೇ ಕ್ಲಾಸ್ ಗೊತ್ತೇನು? ನೋಡ ನಾನು ಹೇಳ್ತೀನಿ ಕೇಳಿಸ್ಕ. ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. ಬಟರ್ಫ್ಲೈ ಬಟರ್ಫ್ಲೈ, ವೇರ್ ಆರ್ ಯು ಗೋಯಿಂಗ್. ಬಟರ್ಫ್ಲೈ ಬಟರ್ಫ್ಲೈ, ವೇರ್ ಆರ್ ಯು ಗೋಯಿಂಗ್. ತಲೆ ತಿಂತಾಳೆ, ಆದರೂ ಬ್ಯಾರೆ ದಾರಿ ಇಲ್ಲ. ಇವಳು ಸಹಾಯನೇ ತಗೋಬೇಕಲ್ಲ ಶಿವ. ಏನು ಮಾಡೋಣ? ಹೋ ಪುಟ್ಟಿ, ಎಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ. 10ನೇ ಕ್ಲಾಸ್ಗಾಗ ಅಷ್ಟು ಕಲ್ತ್ಕೊಂಡ್ಬಿಟ್ಟಿದ್ಯಾ. ವಾ ವಾ ವಾ, ಗ್ರೇಟ್ ಗ್ರೇಟ್ ಗ್ರೇಟ್. ಅಯ್ಯೋ, ನಿನ್ಗೇನೋ ಕೆಲಸ ಹೇಳೋಣ ಅಂತ ಬಂದೆ. ಚಿಕ್ಕ ಹುಡುಗಿ ಬೇಡ ಅನ್ಕಂಡೆ. ಅರೆ, ನೀವಾಗ ದೊಡ್ಡ ಹುಡುಗಿ ಆಗೋಗ್ಬಿಟ್ಟಿದ್ಯಾ. ಅದಕ್ಕೆ ನಿನ್ಗೇನೋ ಒಂದು ಚಿಕ್ಕ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಸುಮ್ಕೆಲ್ಲ ಮಾಡಕ್ಕಿಲ್ಲ. ಚಾಕ್ಲೇಟು ಬಿಸ್ಕೆಟ್ ಕೊಟ್ಟರೆ ನೀ ಮಾಡೋದು ನಾನು. ನನಗೆ ಗೊತ್ತಿಲ್ವಾ ನೀನು ಚಾಕ್ಲೇಟು ಬಿಸ್ಕೆಟು ಇಲ್ದಿದ್ದು ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿನಗೋಸ್ಕರ ಬಿಸ್ಕೆಟು ಚಾಕ್ಲೇಟು ಎಲ್ಲನೂ ತಗೊಂಡ್ಬಿಟ್ಟು ಬಂದಿದ್ದೀನಿ. ಆದರೆ ನಾನು ಹೇಳೋ ಕೆಲಸನ ನೀನು ಫಸ್ಟ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂತಂದರೆ ಯಾರಿಗೂ ಗೊತ್ತಾಗಬಾರ್ದು. ನಾವಿಬ್ರು ಕಳ್ಳ ಪೊಲೀಸ್ ಆಟ ಆಡೋಣ, ಸರಿನಾ? ಕಳ್ಳ ಪೊಲೀಸ್? ಸರಿ ಸರಿ ಆಯ್ತು. ನೋಡು, ಇದು ಕಳ್ಳ ಪೊಲೀಸ್ ಆಟ. ಅದು ಹೆಂಗೆ ಅಂತಂದರೆ ಇದನ್ನ ಯಾರೂ ಗೊತ್ತಾಗಿದ್ದಂಗೆ ನೀನು ತಗೊಂಡೋಗ್ಬಿಟ್ಟು ರಚ್ಚು ಕೈಲಿ ಕೊಟ್ಟೆ ಅಂತಂದರೆ ನೀನೇ ವಿನ್ ಆಗ್ತೀಯಾ, ಸರಿನಾ? ಹಾ, ಯಾರಿಗಾದ್ರೂ ಗೊತ್ತಾಯ್ತು ಅಂತಂದ್ರೆ ಅಷ್ಟೇ, ನೀನ್ ಸೋತೋಗ್ಬಿಡ್ತೀಯ. ಅವಾಗ ನಿಂಗೆ ಚಾಕ್ಲೇಟು ಬಿಸ್ಕೆಟ್ ಸಿಗಲ್ಲ. ಒಂದೊಳ್ಳೆ ಆಟ ಆಡ್ಬೋದು ನಾವು ಇವಾಗ. ಹೆಂಗೆ, ನಿಂಗೆ ಇಷ್ಟ ಆಯ್ತಾ ಆಟ? ಹ್ಞೂ ಕಣಣ್ಣ, ಇಷ್ಟ ಆಯ್ತು ನನಗೆ ಆಟ. ಸರಿ ಪುಟ್ಟಿ, ಆಯ್ತು. ಈ ಫೋನ್ ತಗೊಂಡೋಗ್ಬಿಟ್ಟು ಯಾರಿಗೂ ಹೇಳ್ಬಾರ್ದು ನೀನು. ಯಾರಿಗೂ ಗೊತ್ತಾಗಬಾರ್ದು. ಲಂಗದೊಳಗಡೆ ಬಚ್ಚಿಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಪಟ್ ಅಂತ ಹೋಗ್ಬಿಟ್ಟು ರಚ್ಚಕ್ಕನ ಕೈಲಿ ಕೊಡಬೇಕು. ಆವಾಗ ಕೊಟ್ಬಿಟ್ಟು ನನಗೆ ಫೋನ್ ಮಾಡಿಸು, ಇಲ್ಲ ನಾನೇ ಫೋನ್ ಮಾಡ್ತೀನಿ, ಸರಿನಾ? ಆವಾಗ ಸರಿ ಕೊಟ್ಲು ಅಂತ ಹೇಳಿದ್ರೆ ನೀನು ವಿನ್ ಆದಂಗೆ. ಸರಿ, ನಾನೇ ವಿನ್ ಆಗೋದು. ನನಗೆ ಗೊತ್ತು ಬಿಡು ಪುಟ್ಟಿ, ನೀನೇ ವಿನ್ ಆಗೋದು. ಆದರೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ, ಈ ಫೋನ್ ಕೊಟ್ಮೇಲೆ ಯಾರಿಗೂ ಏನೂ ಹೇಳ್ಬಾರ್ದು, ಸರಿನಾ? ಯಾರಿಗೋನ ಏನಾನ ಹೇಳ್ದೆ ಅಂದರೆ ಚೆನ್ನಾಗಿರಲ್ಲ. ನೀನು ಸೋತೋಗ್ಬಿಟ್ಟೆ ಅಂತಲೇ ಅರ್ಥ. ಯಾರಿಗೂ ಗೊತ್ತಾಗಿದ್ದಂಗೆ ಆಟನೇ ಕಳ್ಳ ಪೊಲೀಸ್ ಆಟ. ಪೊಲೀಸ್ನವ್ರು ಯಾರಿಗೂ ಹೇಳಲ್ಲ ತಾನೆ, ಹಂಗೆ ಯಾರಿಗೂ ಹೇಳ್ಬಾರ್ದು ನೀನು, ಸರಿನಾ? ಯಾರನ್ನ ಏನಾನ ಕೇಳಿದ್ರೆ ಏನೂ ಹೇಳ್ದಿದ್ದಂಗೆ ಸುಮ್ಮನೆ ಬಂದ್ಬಿಡ್ಬೇಕು, ಸರಿನಾ? ತಗೋ, ಈ ಫೋನ್ ತಗೊಂಡು ಹೋಗ್ಬಿಟ್ಟು ಆದಷ್ಟು ಬೇಗನೆ ರಚ್ಚು ಕೈಲಿ ಕೊಟ್ಬಿಡು, ಸರಿನಾ? ತಗೋ ಫೋನ್ ತಗೋ. ಸರಿ ಕಣ, ಆಯ್ತು. ನಾನೇ ವಿನ್ ಆಗೋದು, ನೋಡ್ತಾ ಇರು. ಹಾ, ಸರಿ, ನೀನೇ ಗೆಲ್ಬೇಕು. ಇಷ್ಟು ನೀನು ಗೆಲ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂಗಡಿಗೆ ಹೋಗ್ಬಿಟ್ಟು ಚಾಕ್ಲೇಟು ಬಿಸ್ಕೆಟು ಎಲ್ಲ ತಗೊಂಡ್ಬಿಟ್ಟು ಬರ್ತೀನಿ. ನಾನೇ ವಿನ್ ಆಗೋದು. ಸರಿ, ತಗೊಂಡ್ಬಿಟ್ಟು ಬಾಣ, ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಹಾ, ಸರಿ ಆಯ್ತು. ಈಗಿತ ನಾನೇ ಗೆಲ್ಲೋದು. ಚಾಕ್ಲೇಟು ಬಿಸ್ಕೆಟು ಎಲ್ಲನೂ ಸಿಗ್ತವೆ. ಈಗಿತ ನಾನೇ ವಿನ್ ಆಗೋದು. ಮೊಬೈಲ್ನ ಬಚ್ಚಿಕೊಂಡಿದ್ದೀನಿ. ಇವಾಗ ಮೊಬೈಲ್ ಬಚ್ಚಿಕೊಂಡಿದ್ದೀನಿ. ಎಲ್ಲೋಯ್ತು ಅಕ್ಕ? ರಚ್ಚು ಅಕ್ಕ, ಎಲ್ಲೋಯ್ತು ಈ ಅಕ್ಕ? ಓ ಪುಟ್ಟಿ, ಬಾ, ಏನಕ್ಕೆ ಬಂದೆ ಇಲ್ಲಿಗೆ? ಅಮ್ಮ ಬಂತಾ? ಇಲ್ಲ, ನಾನು ಕಳ್ಳ ಪೊಲೀಸ್ ಆಟ ಆಡೋಣ ಅಂತ ಬಂದೆ. ಏನು ಕಳ್ಳ ಪೊಲೀಸ್ ಆಟನ? ಏನ್ ಕಳ್ಳ ಪೊಲೀಸ್ ಆಟ? ಕಳ್ಳ ಪೊಲೀಸ್ ಆಟ ಅಂದ್ರೆ ಕಳ್ಳ ಪೊಲೀಸ್ ಆಟ. ಮೊಬೈಲು ಹಂಗೇನೆ, ಚಾಕ್ಲೇಟು, ಮೊಬೈಲು, ಅದು ಏನೇ ಅದು? ಚಾಕ್ಲೇಟು ಮೊಬೈಲು ಏನೇ ಅದು? ಅದು ಆಟ ಹೆಂಗೆ ಅಂದ್ರೆ, ಚಾಕ್ಲೇಟ್ ಕೊಟ್ರೆ ಮೊಬೈಲ್ ಕೊಡ್ತಾರೆ. ಚಾಕ್ಲೇಟು ಈಗ ಗೊತ್ತಾಗದಿದ್ದಂಗೆ ಕೊಟ್ರೆ ಮೊಬೈಲ್ ಕೊಡ್ತಾರೆ ನಮಗೆ. ಏನು ಚಾಕ್ಲೇಟು ಕೊಟ್ರೆ ಮೊಬೈಲ್ ಕೊಡ್ತಾರ? ಅದು ಎಂತ ಆಟನೇ? ಅದಂತ ಆಟ ಅಂದ್ರೆ ಅದಂತ ಆಟನೇನೆ. ಗೊತ್ತಾಗದಿದ್ದಂಗೆ ಕೊಡ್ಬೇಕು. ಯಾರಿಗೂ ಗೊತ್ತಾಗದಿದ್ದಂಗೆ ಕೊಟ್ರೇನೆ ಅದು ಕೊಟ್ಟಂಗಾಗೋದು. ಯಾರಿಗೂ ಗೊತ್ತಾಗದಿದ್ದಂಗೆ ಕೊಟ್ರೇನೆ ಚಾಕ್ಲೇಟ್ ಮೊಬೈಲ್ ಕೊಡೋದು. ಗೊತ್ತಾಯ್ತಾ? ಚಾಕ್ಲೇಟ್ ಕೊಟ್ಬಿಟ್ಟು ಮೊಬೈಲ್ ತಗೊಳ್ಳೋದು, ಮೊಬೈಲ್ ಕೊಟ್ಬಿಟ್ಟು ಚಾಕ್ಲೇಟ್ ಇಸ್ಕೊಳ್ಳೋದು. ಯಾರು ವಿನ್ ಆಗ್ತಾರೋ ಅವರು ಚಾಕ್ಲೇಟು, ಅವರ ಮೊಬೈಲು, ಇಲ್ಲ ಅವರು ಚಾಕ್ಲೇಟು ಅವ್ರಿಗೆ ಸಿಗ್ತದೆ, ಎಲ್ಲ ಸಿಗ್ತದೆ. ಅಯ್ಯಯ್ಯಯ್ಯಯ್ಯಯ್ಯ, ನಿಮ್ಮಮ್ಮ ಹೆಂಗ ನಿನ್ನ ಹತ್ರ ಏಕ್ತಾಳು? ಅದು ಹೆಂಗ ನಿನ್ನ ಹತ್ರ ತಲೆ ತಿನ್ಸ್ಕೊಂತಾಳೋ ದೇವ್ರಣೆ ನನಗೆ ಗೊತ್ತಿಲ್ಲ ತಾಯಿ. ನಿನ್ನ ಪಾದನ ಜೆರಾಕ್ಸ್ ಮಾಡಿಸ್ಬಿಟ್ಟು ಕೊಟ್ಬಿಡವ. ಜೆರಾಕ್ಸಾ? ಏನಕ್ಕೆ? ನಿನ್ನ ಪಾದನ ದೇವ್ರ ಮನೆಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಟ್ಬಿಡು. ಯವ ತಲೆನೇ ಕೆಡಿಸ್ಬಿಡ್ತೀಯಲ್ಲ ತಾಯಿ. ಅದು ಏನು ಆಟನೇ ಅಂತ ಮೊಬೈಲ್ ಕೊಟ್ಟು ಚಾಕ್ಲೇಟ್ ಇಸ್ಕೊಳ್ಳೋದಂತೆ, ಚಾಕ್ಲೇಟ್ ಕೊಟ್ಟು ಮೊಬೈಲ್ ಇಸ್ಕೊಳ್ಳೋದಂತೆ. ಇದೊಂದು ಒಳ್ಳೆ ಆಟ. ನಿಮ್ಮ ಅಮ್ಮ ಅದು ಹೆಂಗೆ ನಿಂತಾಗ ಏಕ್ತಾವಳ ನಾಕಾಣೆ. ಪೊದ್ದಿಗಂತೂ 100 ತಲೆ ಇಕ್ಕೊಂಡಿದ್ರು ನಿನ್ನ ಹತ್ರ ಆಗಕ್ಕಿಲ್ಲ ಬಿಡು. ನಿನ್ನ ಪಾದ ಜೆರಾಕ್ಸ್ ಮಾಡ್ಬಿಟ್ಟು ಪೂಜೆ ಮಾಡಕ್ಕೆ ಇಟ್ಬಿಡ್ಬೇಕು. ಅಯ್ಯಪ್ಪ, ನಿನ್ನಂತ ಮಾಸ್ಟರ್ ಪೀಸ್ಗಳು ನಾನು ಎಲ್ಲೂ ನೋಡೇ ಇಲ್ಲ ಕಣವ, ನೋಡೇ ಇಲ್ಲ ಬಿಡು. ಅಯ್ಯಪ್ಪ ಶಿವನೇ. ತಗೊಳ್ಳಂಟಿ,
ನನ್ನ ಕಾಲ್ ತಗೊಳ್ಳಿ ಜೆರಾಕ್ಸ್ ಮಾಡಿಸ್ಕೊ ಬನ್ನಿ ತಗೊಳ್ಳಿ. ಇವಳ ಹತ್ರ ಇನ್ನೊಂದು 5 ನಿಮಿಷ ಮಾತಾಡಿದ್ರೆ ಹುಚ್ಚಿ ಆಗ್ಬಿಡ್ತೀನಿ ನಾನು. ಏಯ್ ಹೋಗದ ಏನ್ ಬಂದಿದ್ಯಾ ಕೆಲಸ ಮಾಡ್ಕೊಂಡು ಹೋಗಿ. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಉತ್ತರ ಮಾಡ್ತಾಳೆ. ನಾನಂತೂ ನನ್ನ ಮಗಳನ್ನ ಹೆಂಗೋ ಮದುವೆ ಮಾಡ್ತಾ ಇದ್ದೀನಿ. ನಿಮ್ಮ ಅಮ್ಮ ನಿನ್ನ ಮದುವೆ ಮಾಡೋ ಅಷ್ಟೊತ್ತಿಗೆ ಸುಸ್ತು ಬಿದ್ದೋಗ್ಬಿಟ್ಟಿತ್ತಾಳೆ. ನನಗೋಸ್ಕರ ರಾಜ್ಕುಮಾರ ಬರ್ತಾನಂತೆ ಅಜ್ಜಿ ಯಾವಾಗ ಹೇಳ್ತಾ ಇರ್ತಿದೆ ರಾಜ್ಕುಮಾರ ಅಂತ ಹೇಳ್ಬಿಟ್ಟು. ಬನ್ನಿ ನೀವು ಆಟ ಆಡೋಣ. ನೀವು ಗೊತ್ತಾಗ್ದಿದಂಗೆ ಕೊಟ್ರೆ ನಿಮ್ಗೂ ಪ್ರೈಸ್ ಕೊಡ್ತಾರೆ. ನೀವು ಬರ್ತೀರಾ ಆಟ ಆಡೋಣ ಮಾಟಕ್ಕೆ ಸೇರ್ಕತ್ತೀರಾ? ಈಗಲೇ ನನ್ನ ಮಗಳಿಂದ ಬರೀ ಹುಚ್ಚಿ ಆಗಿದ್ದೀನಿ. ನಿನ್ನಿಂದ ಪೂರ್ತಿ ಹುಚ್ಚಿ ಆಗ್ಬಿಡ್ತೀನಿ. ಆಸ್ಪತ್ರೆಗೆ ಸೇರಿಸ್ಬಿಡು. ಲೇ ಇನ್ನೊಂದು ಕಿತಾಬ್ ಬಂದ್ಬಿಟ್ಟು ಅವೇನಾದ್ರೂ ತಲೆ ತಿಂದು ನಿನ್ನ ಕೈ ಕಲ್ಲ ಮುರ್ದಾಕ್ಬಿಡ್ತೀನಿ. ಸುಮ್ಮನಿರೇ ಬೋಲ್ ತಲೆ ತಿಂತೀಯ ಕಣಮ್ಮಿ ನೀನಂತೂ ನಿಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಾ ಹೋಗು. ಹೊಸಿ ಕ್ಯಾಮೆ ಐತಿ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮನ ಕರ್ಕೊಂಬಿಟ್ಟು ಬಾ ಹೋಗು. ಆ ಆಟ ಏನು ಚೆನ್ನಾಗಿಲ್ಲ. ನಾನು ಆಡ್ತಿರೋ ಆಟನೇ ಚೆನ್ನಾಗೈತೆ. ನೀನ್ ಆಟ ಏನು ಬೇಕಾಗಿಲ್ಲ ನನಗೆ. ನಮ್ಮ ಅಮ್ಮ ನನ್ನ ಕರೆಯಕ್ಕಿಲ್ಲ, ನೀನೇ ಕರಿ. ರಜ್ಜು ಅಕ್ಕ ನೋಡೆ ಅವಳೆಲ್ಲೂ ಹೊರಗಡೆ ಕರ್ಕೊಂಡು ಹೋಗಿಲ್ಲ. ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನು ಆಟ ಆಡಿಸ್ಕೊಡ್ತೀನೋ. ನಿಂಗೆ ಇಷ್ಟೊತ್ತು ಹೇಳಿದ್ರು ಆಟ ಹೆಂಗ್ ಆಡೋದು ಅಂತ ನಿಂಗೆ ಗೊತ್ತಾಗದೇ ಇಲ್ಲಮ್ಮ. ನಿಂಗಂತೂ ಆಟ ನಿಜ ಕಡಿಕಲ್ಲ ಆಡೋದು. ಹೋಗಿ ಒಳಗಡೆ ಆಡೋದು. ನೀ ಸುಮ್ಕೆ ಹೋಗು. ನಾನು ಆಡ್ತೀನಿ ಆಟವಾ. ಲೇ ಪುಟ್ಟಿ ಅಮ್ಮ ನಿಂತ್ ಕಡೆ ಏಣ ಮಾಡ್ಕೊಂಡು ಹೋಗ್ಲಿ ಬಿಡು. ಕ್ಯಾಮೆ ನೋಡ್ಕೊಳ್ಳೋಣ ಫಸ್ಟ್. ನಮ್ಮಮ್ಮ ಫೋನು ಕೊಡ್ತಾ ಇಲ್ಲ, ಈಚೆ ಕಡೆನೂ ಕಳಿಸ್ತಿಲ್ಲ. ಪಾಪ ಹೊಚ್ಚು ಏನು ಮಾಡ್ಕೊಂಡವನೋ ಏನೋ. ಆದಷ್ಟು ಬೇಗ ಅವ್ನಿಗೆ ಎಲ್ಲ ವಿಚಾರನೂ ಮುಟ್ಟಿಸ್ಬೇಕು. ಹೆಂಗಾದರೂ ಮಾಡಬೇಕು. ನಮ್ಮಮ್ಮ ಈಚೆ ಕಡೆನೇ ಕಳಿಸ್ತಿಲ್ವಲ್ಲ. ಹೆಂಗೆ ಹೋಗೋಕ್ಕಾಗ್ತೈತಿ ಇವಾಗ? ನಾನು ಏನಾದರೂ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ಬೇಕಲ್ವಾ? ಹೆಂಗೆ ಹೋಗೋಣ? ಅಲ್ಲ ಅಚ್ಚುಗೆ ಇನ್ನು ಯಾಕೆ ರಚ್ಚು ಈಚೆ ಕಡೆಗೆ ಬಂದಿಲ್ಲ? ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡವಳೆ ಅಂತ ಹೇಳ್ಬಿಟ್ಟು ಸ್ವಲ್ಪನಾದರೂ ಗೊತ್ತಾಗೋದು ಬೇಡವಾ? ಅವನಾದರೂ ಹುಡಿಕೊಂಡು ಬರೋದು ಬೇಡವಾ ನನ್ನ? ನಮ್ಮ ಅತ್ತೆ ನಮ್ಮ ಅವ ಯಾವಾಗ ಹೋಗ್ತಾರೋ? ನಮ್ಮಮ್ಮ ಯಾವಾಗ ಹೊರಗಡೆ ಕೆಲ್ಸಕ್ಕೆ ಹೋಗ್ತಿತ್ತೋ? ನಾನು ಯಾವಾಗ ಅಚ್ಚುನ ಮಾತಾಡ್ಸಿ ಎಲ್ಲ ನಿಜ ಹೇಳ್ತೀನೋ? ನಾವಿಬ್ಬರು ಏನಾದರೂ ಒಂದು ಡಿಸಿಷನ್ ತಗೋಬೇಕು. ಯಾವಾಗ ತಗೋತೀವೋ ಒಂದೂ ಗೊತ್ತಾಗ್ತಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನಾದರೂ ಐಡಿಯಾ ಮಾಡೋಣ ಅಂದರೆ ಏನೂ ಆಗ್ತಿಲ್ಲ ನಮ್ಮಮ್ಮನ ಹತ್ರ. ಓ ಪುಟ್ಟಿ ಬಾ. ರಜ್ಜು ಅಕ್ಕ ನೀನ್ ಈಚೆ ಕಡೆ ಆಟ ಆಡಕ್ಕೂ ಬರ್ತಿಲ್ಲ. ನಿಂಗೆ ಗೊತ್ತಾ, ನಾನು ಅಚ್ಚು ಅಣ್ಣ ಆಟ ಆಡ್ತಾ ಇದೀವಿ. ಮೊದಲು ನೀನು ಆಟ ಆಡ್ತಾ ಇದೀವಿ. ಇವಾಗ ನಾನು ಅಚ್ಚು ಅಣ್ಣ ಆಟ ಆಡ್ತಾ ಇದೀವಿ. ಏನ್ ಪುಟ್ಟಿ ಅಚ್ಚು ಅಣ್ಣನ? ನಾನು ಅಚ್ಚು ಅಣ್ಣ ಆಟ ಆಡ್ತಾ ಇದೀವಿ. ಅಚ್ಚು ಅಣ್ಣ ನನ್ಗೆ ಒಂದು ಆಟ ಕೊಟ್ಟೈತೆ. ಏನು ಅಂದ್ರೆ ಇರು. ಹೆಂಗವನೆ ಅಚ್ಚು ಅಣ್ಣ? ಚೆನ್ನಾಗವನ? ಸೂಪರ್ ಆಗೈತೆ. ನಾನು ಅಚ್ಚು ಅಣ್ಣ ಆಟ ಆಡ್ತಾ ಇದೀವಿ. ನೀನೇ ದೂರ. ನಾವಿದ್ದಿದ್ರೆ ನಮ್ ಜೊತೆ ಆಟ ಆಡ್ಬೋದಿತ್ತಾ? ಒಂದ್ ಏನ್ ಗೊತ್ತಾ, ಯಾರು ಕಾಣ್ದಿದ್ದಂಗೆ ಕೊಟ್ರೆ ಅವ್ರು ನಮಗ್ ಚಾಕ್ಲೇಟ್ ಕೊಡ್ತಾರೆ. ಅಪ್ಪ ಚೆನ್ನಾಗವನೆ ಅಂದ್ರೆ ಅಷ್ಟೇ ಸಾಕು. ಏನ್ ಪುಟ್ಟಿ ಅದ ಆಟ? ಯಾರಿಗೂ ಕಾಣ್ದಿರಂಗೆ ಈ ಫೋನ ನಿನಗ್ ಕೊಟ್ರೆ ನಂಗೆ ಚಾಕ್ಲೇಟು ಬಿಚ್ಚಿ ಎಲ್ಲ ಕೊಡಿಸ್ತದೆ. ಇದೇ ನಿನಗೆ ಕಳ್ಳ ಪೊಲೀಸ್ ಆಟ ಅಂತಂದ್ರೆ ಗೊತ್ತಾ? ಈಗ ನಾನು ನಿನಗ್ ಕೊಡ್ತಾ ಇದೀನಿ, ನೀನು ಯಾರಿಗೂ ಹೇಳ್ಬಾರ್ದಂತೆ. ಅಚ್ಚು ಅಣ್ಣಂಗೆ ಫೋನ್ ಹಾಕ್ಬಿಟ್ಟು ಪುಟ್ಟಿ ಕೊಟ್ಟವಳೆ ಚಾಕ್ಲೇಟು ಕೊಡು ಅಂತ ಹೇಳಿದ್ರೆ ನನಗೆ ಚಾಕ್ಲೇಟ್ ಕೊಟ್ಬಿಡ್ತೈತೆ ಅಣ್ಣ. ಓ ಅಚ್ಚು ನನಗೆ ಮೊಬೈಲ್ ಕೊಡೋಕ್ಕೆ ಪ್ಲಾನ್ ಮಾಡಿಬಿಟ್ಟು ಕೊಟ್ಟೋನೆ ಅಂತ ಅನ್ನಿಸ್ತದೆ. ಥ್ಯಾಂಕ್ಸ್ ಪುಟ್ಟಿ, ಥ್ಯಾಂಕ್ ಯು ಸೋ ಮಚ್. ನೀನು ನಮ್ಗೆ ಎಷ್ಟು ಸಹಾಯ ಮಾಡಿದ್ಯಾ ಅಂತ ನಿನಗಂತೂ ಗೊತ್ತಿಲ್ಲ. ತುಂಬಾ ಸಹಾಯ ಮಾಡಿಬಿಟ್ಟೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಮೊದ್ಲು ಫೋನ್ ಅಚ್ಚು ಅಣ್ಣಂಗೆ ಹೇಳು, ಯಾರಿಗೂ ಗೊತ್ತಾಗಲಿದಂಗೆ ಕೊಟ್ಟವಳೆ ಪುಟ್ಟಿ ಅಂತ. ಹಂಗೆ ಕೊಟ್ರೇನೆ ನಾನು ವಿನ್ ಆಗೋದು. ಇಲ್ಲ ನಾನು ವಿನ್ ಆಗಕ್ಕಿಲ್ಲ. ನಾನು ಚಾಕ್ಲೇಟು ಬಿಸ್ಕತ್ತು ಏನು ಕೊಡಕ್ಕಿಲ್ಲ ಗೊತ್ತಾ? ನೀನು ಇವಾಗ ಫೋನ್ ಹಾಕಿ ಹೇಳೈತೆ ನನಗೆ ಅಣ್ಣ. ನನಗೆ ಬಿಚ್ಚಿ ಚಾಕಿ ಎಲ್ಲ ಬೇಕು. ನಿಂಗೆ ಬಿಸ್ಕತ್ತು ಚಾಕ್ಲೇಟ್ ಅಷ್ಟೇ ತಾನೆ? ನೋಡು ಆ ಟೇಬಲ್ ಮೇಲೆ ಎಷ್ಟೊಂದು ಬಿಸ್ಕೆಟು ಚಾಕ್ಲೇಟ್ಸ್ ಎಲ್ಲವೇ. ನಮ್ಮ ಅತ್ತೆ ನಮ್ಮ ಮಾವ ತಗೊಂಡು ಬಂದಿರೋದು. ಅದೆಲ್ಲ ನಿನಗೇನೆ. ತಗೊಂಡು ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಹೋಗು. ಆದರೆ ನೀನು ನನಗೆ ಮೊಬೈಲ್ ಕೊಟ್ಟಿರೋ ವಿಚಾರನ ಯಾರಿಗೂ ಹೇಳ್ಬಾರ್ದು ನೀನು. ನಮ್ಮಮ್ಮಂಗೂ ನಿಮ್ಮಮ್ಮಂಗೂ ಯಾರಿಗೂ ಹೇಳ್ಬಾರ್ದು, ಸರಿನಾ? ಸರಿ ಪುಟ್ಟಿ, ಆಯ್ತು. ನೀನು ಆ ಚಾಕ್ಲೇಟು ಬಿಸ್ಕೆಟು ಎಲ್ಲ ತಗೊಂಡೋಗು. ನಾನು ಹಂಗೇನೆ ಅಚ್ಚು ಅಣ್ಣಂಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ, ನಮ್ಮ ಪುಟ್ಟಿ ಒಳ್ಳೆ ಕೆಲಸ ಮಾಡೋಳೆ, ಅವಳಿಗೆ ಜಾಸ್ತಿ ಚಾಕ್ಲೇಟು ಬಿಸ್ಕೆಟು ಎಲ್ಲ ಐಸ್ ಕ್ರೀಮು ಎಲ್ಲ ಕೊಡಿಸು ಅಂತ ಹೇಳ್ತೀನಿ. ಆವಾಗ ಎಲ್ಲನೂ ಕೊಡಿಸ್ತಾನೆ. ಆರಾಮಾಗಿ ತಿನ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರು. ನಿಂಗೆ ಇನ್ನೂ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಜಾಸ್ತಿ ಕೊಡಿಸ್ತೀವಿ ಹಿಂಗೆ ಆಟ ಆಡಿದ್ರೆ, ಸರಿನಾ? ಸರಿ ಅಕ್ಕ, ಆಯ್ತು. ಚಾಕಿ ಬಿಚ್ಚಿ ಎಲ್ಲ ತಗೊಂಡೈತೀನಿ. ಆಯ್ತು ಸರಿ. ಅಪ್ಪ ಸದ್ಯ ಇವಳಂತೂ ಬರೀ ತರಲೇನೆ ಮಾಡ್ತಾ ಇದ್ಲು. ಇವತ್ತು ನನಗೆ ಎಷ್ಟು ಸಹಾಯ ಮಾಡೋಳೆ ಅಂತಂದರೆ ಅದನ್ನ ಬಾಯಾರ ಹೇಳೋಕ್ಕಾಗ್ತಿಲ್ಲ. ಬಾಕ್ಲಾಕ್ಬಿಟ್ಟು ನಮ್ಮಮ್ಮಂಗೆ ಗೊತ್ತಾಗದಿದ್ದಂಗೆ ನಿಧಾನಕ್ಕೆ ಮೆಸೇಜ್ ಹಾಕೋದು ಫೋನ್ ಹಾಕೋದು ಮಾಡಬೇಕು. ಮೊದಲು ಕಿಟಕಿ ಬಾಕ್ಲಲ್ಲಿ ಹಾಕ್ಬಿಟ್ಟು ಫಸ್ಟು ನಾನು ಅಚ್ಚು ಫೋನ್ ಹಾಕ್ಬಿಡ್ಬೇಕು. ಅಚ್ಚು ನಂಬರ್ಗೆ. ಪಾಪ ಯಾವುದೋ ಫೋನ್ ಇಸ್ಕೊಂಡು ನನಗೋಸ್ಕರ ಅಂತ ಫೋನ್ ಕೊಟ್ಟವನೇ. ಯಾವುದೋ ಇಸ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗಿದ್ದಂಗೆ ಮಾಡಲಿ ಅಂತ ಫಸ್ಟ್ ಫೋನ್ ಹಾಕ್ತೀನಿ ಇರು.